ಎಲ್ಲರಿಗೂ ನಮಸ್ಕಾರ. IMA ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ಪ್ರೇರಣಾ, ಚರ್ಮರೋಗ ತಜ್ಞರು, CS ಆಸ್ಪತ್ರೆ ಶಿವಮೊಗ್ಗ. ಇಂದು ನಾವು ಮಾತನಾಡುತ್ತಿರುವ ವಿಷಯ ನಮಗೆ ಪ್ರತಿದಿನ ಸಂಬಂಧಿಸಿದ್ದು, ಅದು ಚರ್ಮದ ಆರೈಕೆ. ಚರ್ಮ ನಮ್ಮ ದೇಹದ ಅತಿ ದೊಡ್ಡ ಅಂಗ. ಹೊರಗಿನವರಿಗೆ ಕಾಣಿಸುವಂತಹ ಮೊದಲ ಅಂಗ ಹಾಗೂ ನಮ್ಮ ದೇಹದ ಮೊದಲ ಕವಚ ಅಂತ ಹೇಳ್ತೀವಿ. ಪರಿಸರದಿಂದ ನಮ್ಮ ಒಳಗಿನ ದೇಹಗಳನ್ನು ಕಾಪಾಡುತ್ತೆ. ಸೊ ಇವತ್ತು ನಾವು ಸನ್ಸ್ಕ್ರೀನ್ಸ್ ಇಂದ ಸೀರಮ್ನವರೆಗೆ ನಮ್ಮ ಚರ್ಮದ ಆರೈಕೆ ಹೇಗೆ ಮಾಡಬಹುದೆಂದು ಸ್ವಲ್ಪ ಮಾಹಿತಿ. ಈಗ ಹಲವಾರು ಸ್ಕಿನ್ ಕೇರ್ ಭಾಳ ಟ್ರೆಂಡಿಂಗ್ನಲ್ಲಿ ಇದೆ. ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಹಲವಾರು ಇನ್ಫ್ಲೂಯೆನ್ಸರ್ಗಳು ಚರ್ಮರೋಗ ತಜ್ಞರು ಅಲ್ಲದೇ ಇರೋರು ಬಹಳಷ್ಟು ಸ್ಕಿನ್ ಕೇರ್ ಬಗ್ಗೆ ಮಾಹಿತಿಯನ್ನು ನೀಡ್ತಿದ್ದಾರೆ. ಸೊ ಇದೆಲ್ಲವೂ ನಮಗೆ ಅಗತ್ಯವ. ಕೊರಿಯನ್ ಸ್ಕಿನ್ ಕೇರ್ 10 ಸ್ಟೆಪ್ 20 ಸ್ಟೆಪ್ ಸ್ಕಿನ್ ಕೇರ್ಗಳನ್ನು ಬಹಳಷ್ಟು ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ಇದೆಲ್ಲ ಅಗತ್ಯವೇ. ಸೊ ಮೊದಲನೇದಾಗಿ ನಮ್ಮ ಚರ್ಮದ ಆರೈಕೆಯನ್ನು ನಾವು ಕಾಂಪ್ಲಿಕೇಟ್ ಮಾಡಬಾರ್ದು, ಸರಳವಾಗಿ ಇಡಬೇಕು. ಸೊ ಫಸ್ಟ್ ಸ್ಟೆಪ್ ಅಂತ ಏನು ಹೇಳ್ತೀವಿ ನಾವು, ಅದು ಶುದ್ಧೀಕರಣ ಅಥವಾ ಕ್ಲೆನ್ಸಿಂಗ್. ಸೊ ಇದರಲ್ಲಿ ನಮ್ಮ ದಿನನಿತ್ಯ ನಮ್ಮ ಚರ್ಮದ ಮೇಲೆ ಇರುವ ಮಾಲಿನ್ಯ, ಧೂಳು, ಎಣ್ಣೆ ಅದನ್ನು ನೀಟಾಗಿ ಶುದ್ಧೀಕರಿಸಬೇಕು. ಸೊ ನಾವು ದಿನನಿತ್ಯ ಬೆಳಗ್ಗೆ ಒಮ್ಮೆ, ಸಂಜೆ ಒಮ್ಮೆ ಶುದ್ಧೀಕರಿಸಬೇಕಾಗತ್ತೆ. ಸೊ ಈ ಶುದ್ಧೀಕರಿಸಕ್ಕೆ ಏನನ್ನ ಬಳಸಬೇಕು, ನಾವು ಕ್ಲೆನ್ಸರ್ಸ್ ಅಥವಾ ಫೇಸ್ ವಾಶ್ ಅಂತ ಹೇಳ್ತೀವಿ. ಇದು ಹೇಗೆ ಅಂದರೆ, ನಮ್ಮ ಏನೆಲ್ಲ ಮಾಲಿನ್ಯಗಳಿದೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಶುದ್ಧೀಕರಿಸಿ ಅದರ ಜೊತೆಗೆ ಚರ್ಮವನ್ನು ತುಂಬ ಒಣಗಿಸಬಾರದು. ಈಗ ಮಾರ್ಕೆಟ್ನಲ್ಲಿ ಹಲವಾರು ಥರದ ಕ್ಲೆನ್ಸರ್ಸ್ಗಳು ದೊರಕುತ್ತೆ. ನಿಮ್ಮ ಚರ್ಮಕ್ಕೆ ಬೇಕಾದಂಥದ್ದು, ಈಗ ಕೆಲವೊಬ್ಬರಿಗೆ ಮೊಡವೆ ಇರುತ್ತೆ, ಇಲ್ಲ ಎಣ್ಣೆ ಚರ್ಮ ಇರುತ್ತೆ, ಅಂಥವರು ಜೆಲ್ ಬೇಸ್ಡ್ ಇಲ್ಲ ನೊರೆಯುಳ್ಳ ಕ್ಲೆನ್ಸರ್ಸ್ ಅನ್ನು ಬಳಸ್ಬೋದು. ಇಲ್ಲ ಕೆಲವೊಬ್ರಿಗೆ ಚರ್ಮ ಒಣ ಚರ್ಮ ಇರುತ್ತೆ. ಹಾಗೆ ಈಗ ಚಳಿಗಾಲದಲ್ಲಿ ಸ್ವಲ್ಪ ಚರ್ಮ ಒಣಗುವಂತಹ ಸೂಕ್ಷ್ಮಗಳು ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಕ್ರೀಮ್ ಕ್ಲೆನ್ಸರ್ಸ್ಗಳನ್ನು ಬಳಸ್ತೇವೆ. ಕ್ಲೆನ್ಸ್ ಮಾಡಿದ ನಂತರ ನೆಕ್ಸ್ಟ್ ಮಾಯಿಶ್ಚರೈಸರ್. ಈಗ ಹೇಳೋದು ಮಾಯಿಶ್ಚರೈಸರು, ನಂದು ಎಣ್ಣೆ ಇದೆ ಚರ್ಮ, ನನ್ನ ಮುಖದಲ್ಲಿ ಮೊಡವೆ ಇದೆ, ಸೊ ನನಗೆ ಮಾಯಿಶ್ಚರೈಸರ್ ಬೇಡ ಮೇಡಮ್. ಆದರೆ ಎಲ್ಲ ಚರ್ಮಕ್ಕೂ ಮಾಯಿಶ್ಚರೈಸರ್ ಬೇಕು. ಇದು ನಮ್ಮ ಚರ್ಮಕ್ಕೆ ಒಂದು ರಕ್ಷಣೆಯನ್ನು ನೀಡುತ್ತೆ. ಹೊರಗಿನ ಪ್ರಪಂಚದ ಬೇರೆ ಬೇರೆ ಇದು ಧೂಳಾಗ್ಲಿ ಅದನ್ನು ಒಳಗೆ ಚರ್ಮದ ಮೇಲೆ ಕೂರಕ್ಕೆ ಬಿಡೋದಿಲ್ಲ. ಹಾಗೆ ಒಳಗಿನಿಂದ ನಮ್ಮ ಚರ್ಮದ ನೀರಿನ ಅಂಶವನ್ನು ಆಚೆ ಹೋಗ್ಲಿಕ್ಕೆ ಬಿಡಲ್ಲ. ಸೊ ಅದಕ್ಕಾಗಿಯೇ ನಾವು ಒಂದು ಎವ್ರಿ ಡೇ ಮುಖ ತೊಳೆದ ನಂತರ ಒಂದು ಮಾಯಿಶ್ಚರೈಸರ್ ಅನ್ನು ಉಪಯೋಗಿಸ್ಬೇಕು. ಈ ಮಾಯಿಶ್ಚರೈಸರು ನಿಮ್ಮ ಚರ್ಮಕ್ಕೆ ತಕ್ಕಾಗಿ, ಎಣ್ಣೆ ಚರ್ಮ ಇದ್ದಲ್ಲಿ ನಾವು ಲೈಟ್ ವೇಟ್ ಅಥವಾ ಹಗುರವಾದ ಮಾಯಿಶ್ಚರೈಸರ್ ಅನ್ನು ಬಳಸ್ಬೋದು. ಅಥವಾ ತುಂಬ ಒಣಗಿರೋ ಚರ್ಮ ಇರೋದ್ರಲ್ಲಿ ಸ್ವಲ್ಪ ಹೆವಿ ತಿಕ್ಕಾಗಿರೋ ಮಾಯಿಶ್ಚರೈಸರ್ ಅನ್ನು ಬಳಸಬೇಕಾಗತ್ತೆ. ಸೊ ಇದು ಯಾವಾಗ ಬಳಸಬೇಕು, ಮುಖ ತೊಳೆದ ನಂತರ ತಕ್ಷಣವೇ ಸ್ವಲ್ಪ ತೇವಾಂಶ ಇರೋದ್ರಲ್ಲೇನೆ ಇಮಿಡಿಯೇಟ್ಲಿ ಒಂದು ಕಾಯಿನ್ ಸೈಜ್ ಅಷ್ಟು ಮಾಯಿಶ್ಚರೈಸರ್ ಅನ್ನು ತಗೊಂಡು ಪೂರ್ತಿ ಮುಖಕ್ಕೆ ಮತ್ತೆ ಕತ್ತಿಗೆ ಬಳಸಬೇಕಾಗತ್ತೆ. ಮಾಯಿಶ್ಚರೈಸರ್ನ ನಂತರ ಸನ್ಸ್ಕ್ರೀನ್ನ ನಾವು ಹೀರೋ ಆಫ್ ಸ್ಕಿನ್ ಕೇರ್ ಅಂತ ಹೇಳ್ತೀವಿ. ಈ ಸನ್ಸ್ಕ್ರೀನ್ ಏನು ಅಂದರೆ, ನಮ್ಮ ಸೂರ್ಯ ಕಿರಣಗಳು ಅಥವಾ UV ರೇಸಿಂದ ರಕ್ಷಣೆಯನ್ನು ನೀಡುತ್ತೆ. ಈ UV ರೇಸ್ ಸೂರ್ಯ ಕಿರಣಗಳಿಂದ ರಕ್ಷಣೆ ಯಾಕೆ ಬೇಕು? ಈ UV ರೇಸ್ ನಮ್ಮ ಚರ್ಮದಲ್ಲಿ ಹಲವಾರು ಕಾಯಿಲೆಗಳನ್ನು ಹೆಚ್ಚಿಸುತ್ತೆ. ಉದಾಹರಣೆಗಾಗಿ ಕಲೆಗಳು, ಬಂಗು, ಫ್ರೆಕಲ್ಸ್, ಸನ್ಸ್ಪಾಟ್ಸ್ ಇದನ್ನು ಹೆಚ್ಚಿಸುತ್ತೆ. ಹಾಗೆಯೇ ನಮ್ಮ ಸೈನ್ಸ್ ಆಫ್ ಏಜಿಂಗ್ ಅಂತ ಏನು ಹೇಳ್ತೀವಿ, ನಮ್ಮ ಯೌವನವನ್ನು ಸ್ವಲ್ಪ ಬೇಗ ಮರೆ ಹಾಕುತ್ತೆ. ಮೂರನೇದಾಗಿ ಹಲವಾರು ಸ್ಕಿನ್ ಕ್ಯಾನ್ಸರ್ಗಳು ಕೂಡ ಬರುತ್ತೆ. ಸೊ ಅದಕ್ಕಾಗಿ ಸೂರ್ಯ ಕಿರಣಗಳಿಂದ ಚರ್ಮವನ್ನು ರಕ್ಷಿಸೋದು ಅಗತ್ಯ. ನಾವು ಈಗ ಸನ್ಸ್ಕ್ರೀನನ್ನು ಹೇಗೆ ನಾವು ಅದನ್ನು ಚೂಸ್ ಮಾಡಬೇಕು? ಒಂದು SPF ಅಂತ ಹೇಳ್ತೀವಿ, ಇದು ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್. ಅಂದರೆ ಸನ್ಸ್ಕ್ರೀನ್ನು ಎಷ್ಟು ನಮ್ಮ ಸೂರ್ಯ ಕಿರಣಗಳಿಂದ ನಮ್ಮ ಚರ್ಮಕ್ಕೆ ಪ್ರೊಟೆಕ್ಷನ್ ಅನ್ನು ನೀಡುತ್ತೆ. ಇದು 30ಕ್ಕಿಂತ ಹೆಚ್ಚಾಗಿ ಇರುವಂತಹ ಸನ್ಸ್ಕ್ರೀನನ್ನು ಬಳಸಬೇಕಾಗತ್ತೆ. ಅದೇ ರೀತಿ ಫಿಸಿಕಲ್ ಸನ್ಸ್ಕ್ರೀನ್ ಮತ್ತು ಕೆಮಿಕಲ್ ಸನ್ಸ್ಕ್ರೀನ್ ಅಂತ ಬೇರೆ ಬೇರೆ ಥರದ್ದು ಇರುತ್ತೆ. ಸೊ ನೀವು ಗರ್ಭಿಣಿ ಹೆಂಗಸರಾಗಿದ್ರೆ ಅಥವಾ ಮಕ್ಕಳಲ್ಲಿ ಅಥವಾ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂದರೆ ಫಿಸಿಕಲ್ ಸನ್ಸ್ಕ್ರೀನ್ಗಳನ್ನು ಬಳಸ್ಬೋದು. ನೆಕ್ಸ್ಟ್ ಬಂದು ಸೀರಮ್ಸ್. ಇದು ಹೈಲಿ ಕಾನ್ಸಂಟ್ರೇಟೆಡ್ ಫಾರ್ಮುಲಾ ಅಂತ ಹೇಳ್ತೀವಿ. ಈಗ ಸೀರಮ್ಸ್ ಮತ್ತು ಕ್ರೀಮ್ಸ್ಗೆ ಏನು ವ್ಯತ್ಯಾಸ ಅಂತ ಕೇಳ್ಬೋದು. ಕ್ರೀಮ್ಸ್ಗಳು ಸ್ವಲ್ಪ ಅಷ್ಟು ಸೀರಮ್ನಷ್ಟು ಹಗುರವಾಗಿ ಇರೋದಿಲ್ಲ, ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ, ಮತ್ತು ಹಾಕೊಳ್ಳಿಕ್ಕೆ ಸ್ವಲ್ಪ
ಈಸಿ ಆಗಿರುತ್ತೆ ಕ್ರೀಮ್ಸ್ಗಳಕ್ಕಿಂತ. ಸೊ ಸೀರಮ್ಸ್ ಅಗತ್ಯವೇ. ನೀವು ತುಂಬ ಕೇಳಿರ್ಬೋದು, ಈಗ ಯಾವುದೇ ಮೇಕಪ್ ಅಂಗಡಿಗೆ ಹೋದ್ರೂ ಎಲ್ಲರೂ ಮೇಡಮ್ ನೀವು ಈ ಸೀರಮ್ ಯೂಸ್ ಮಾಡಿ ನಿಮ್ಮ ಮುಖ ಕಾಂತಿ ಹೆಚ್ಚಾಗತ್ತೆ ಅಂತ. ಸೀರಮು ಎಲ್ಲರಿಗೂ ಅಗತ್ಯವಿಲ್ಲ, ಇದು ಎಕ್ಸ್ಟ್ರಾ ಸ್ಟೆಪ್ ಅಷ್ಟೇ. ನಿಮಗೆ ಏದಾದ್ರು ತೊಂದರೆ ಇದ್ದರೆ, ಮೊಡವೆ ಇದ್ದಲ್ಲಿ ಸೀರಮ್ಸ್ಗಳನ್ನು ಯೂಸ್ ಮಾಡ್ಬೋದು. ನೀವು ಬೇರೆ ಬೇರೆ ಥರದ ಸೀರಮ್ಸ್ ಕೇಳಿರ್ಬೋದು. ಒಂದು ವಿಟಮಿನ್ ಸಿ ಸೀರಮ್. ಇದೇನು ಮಾಡುತ್ತೆ ವಿಟಮಿನ್ ಸಿ ಸೀರಮ್? ಇದು ನಮ್ಮದು ಮುಖದ ಕಾಂತಿಯನ್ನು ಸ್ವಲ್ಪ ಹೆಚ್ಚಿಸುತ್ತೆ. ಅದಾಗಿ ನಿಯಾಸಿನಮೈಡ್ ಸೀರಮ್, ಇದು ಯೂಶಲಿ ಎಣ್ಣೆ ಇರೋ ಚರ್ಮಕ್ಕೆ ಮತ್ತು ಮೊಡವೆ ಇರೋ ಚರ್ಮಕ್ಕೆ ನಾವು ಉಪಯೋಗಿಸ್ತೀವಿ. ಹೈಲುನೋರಿಕ್ ಆಸಿಡ್ ಸೀರಮ್, ಇದು ಯೂಶಲಿ ಒಣ ಚರ್ಮ ಇದ್ದಲ್ಲಿ ನೀರಿನ ಅಂಶವನ್ನು ಹಿಡಿದಿಡಲು ಉಪಯೋಗ ಆಗತ್ತೆ. ಸೊ ಈ ಸೀರಮ್ಸ್ಗಳು ಎಲ್ರಿಗೂ ಬೇಡ, ಚರ್ಮ ರೋಗ ತಜ್ಞರನ್ನು ಕಂಡು ಬೇಕಾದಲ್ಲಿ ಉಪಯೋಗಿಸ್ಬೋದು. ಸೊ ಇದರೆಲ್ಲ ನಡುವೆ ನಮ್ಮ ಚರ್ಮಕ್ಕೆ ಯಾವುದು ಅಗತ್ಯವಾಗುತ್ತೆ ಎಂದು ಹೇಗೆ ಗೊತ್ತಾಗುತ್ತೆ? ಇದಕ್ಕೆ ಒಂದು ಸ್ಮಾಲ್ ಕ್ಲೂ ಏನಂದರೆ, ನಾವು ಚರ್ಮದ ಟೈಪನ್ನು ಕಂಡುಹಿಡಿಬೇಕು. ಕೆಲವರಿಗೆ ಚರ್ಮ ನಾರ್ಮಲ್ ಆಗಿ ಇರುತ್ತೆ, ಕೆಲವೊಬ್ರದ್ದು ಭಾರಿ ಒಣಗಿರುತ್ತೆ ಅಥವಾ ಡ್ರೈ ಚರ್ಮ ಅಂತ ಹೇಳ್ತೀವಿ. ಕೆಲವೊಬ್ರಿಗೆ ತುಂಬ ಎಣ್ಣೆ ಇದ್ದ ಚರ್ಮ ಆಗುತ್ತೆ, ಕೆಲವೊಬ್ರಿಗೆ ಎರಡು ಮಿಕ್ಸ್ ಇರುತ್ತೆ. ಕೆಲವು ಜಾಗದಲ್ಲಿ ಸ್ವಲ್ಪ ಎಣ್ಣೆ ಇರುತ್ತೆ, ಕೆಲವು ಜಾಗದಲ್ಲಿ ಡ್ರೈ ಇರುತ್ತೆ. ಅದನ್ನ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ. ಕೆಲವೊಬ್ರದ್ದು ಸೆನ್ಸಿಟಿವ್ ಇರುತ್ತೆ, ಅಂದರೆ ಇದನ್ನ ಮುಖ ತೊಳೆದ 10 ನಿಮಿಷ ನಂತರ ಇದನ್ನ ನಾವು ನೋಡ್ಬೋದು. ಸ್ವಲ್ಪ ಇರಿಟೇಟೆಡ್ ಕೆಂಪುಗಾಗಿದ್ರೆ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ಇದರ ತಕ್ಕಾಗಿ ನೀವು ನಿಮಗೆ ಮುಖ ತೊಳೆಯೋಕ್ಕೆ ಶುದ್ಧೀಕರಿಸೋಕ್ಕೆ ಕ್ಲೆನ್ಸರ್ ಯೂಸ್ ಮಾಡಬೇಕು ಅಥವಾ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು, ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಅದನ್ನು ನೀವು ನೋಡ್ಕೋಬೋದು. ಅದರ ಮೇಲೆ ನೀವು ಒಂದು ಚರ್ಮ ರೋಗ ತಜ್ಞರನ್ನು ಭೇಟಿ ನೀಡಿ ಉಪಯೋಗಿಸೋದು ಒಳ್ಳೆಯದಾಗತ್ತೆ. ಬಹುಮುಖ್ಯವಾದದ್ದು ಏನಂದರೆ, ನಾವು ನಿರಂತರತೆ ಅಂದರೆ ಕನ್ಸಿಸ್ಟೆನ್ಸಿ. ಪ್ರತಿನಿತ್ಯ ಸರಳವಾದ ಒಂದು ಸ್ಕಿನ್ ಕೇರ್ ರೊಟೀನನ್ನು ಪ್ರತಿನಿತ್ಯ ಫಾಲೋ ಮಾಡೋದು ಇಂಪಾರ್ಟೆಂಟ್. ಮತ್ತು ಇದರ ಫಲಿತಾಂಶ ಸಿಗಕ್ಕೆ ಹಲವಾರು ವಾರಗಳು ಇಲ್ಲ ತಿಂಗಳುಗಳೂ ಆಗುತ್ತೆ. ಸೊ ಇದರ ಜೊತೆಗೆ ನಮ್ಮ ಜೀವನ ಶೈಲಿ ಕೂಡ ಬಹಳ ಅಗತ್ಯ. ಅಂದರೆ ನಾವು ನೀರನ್ನು ಕುಡಿಯುವುದು, ಯಾವ ಆಹಾರವನ್ನು ನಾವು ಕನ್ಸ್ಯೂಮ್ ಮಾಡ್ತೇವೆ, ಅದರ ಜೊತೆಗೆ ವ್ಯಾಯಾಮ, ಇದು ಕೂಡ ಅಗತ್ಯವಾಗುತ್ತೆ. ಸೊ ಇವತ್ತಿನ ಸಾರಾಂಶ ಏನೆಂದರೆ, ಮೃದುವಾದ ಕ್ಲೆನ್ಸರನ್ನು ಬಳಸಿ ಶುದ್ಧೀಕರಿಸಬೇಕು ನಮ್ಮ ಚರ್ಮವನ್ನು. ಅದರ ಮೇಲೆ ಮಾಯಿಶ್ಚರೈಸರನ್ನು ಬಳಸಿ ನಮ್ಮ ಚರ್ಮವನ್ನು ರಕ್ಷಿಸಬೇಕು. ಮತ್ತು ಸೂರ್ಯಕಿರಣಗಳಿಂದ ರಕ್ಷಿಸೋಕ್ಕೆ ಸನ್ಸ್ಕ್ರೀನನ್ನು ಬಳಸಬೇಕು. ಸೊ ಹಿಂಗೆ ಸಿಂಪಲ್ ಸರಳವಾದ ಸ್ಕಿನ್ ಕೇರ್ ರುಟೀನನ್ನು ಪ್ರತಿನಿತ್ಯ ಫಾಲೋ ಮಾಡೋದು ಬಹಳ ಮುಖ್ಯ. ನಮ್ಮ ಚರ್ಮದ ಗುರಿ ಏನೆಂದರೆ, ಅದನ್ನು ಆರೈಕೆ ಮಾಡೋದು, ಪರಿಪೂರ್ಣ ಅಲ್ಲ, ಪರ್ಫೆಕ್ಷನ್ಗೆ ಹೋಗಬಾರ್ದು. ಧನ್ಯವಾದಗಳು.